ಎಕ್ಸ್ರೇ ಮಾಡಿದೆ ಟೋಟಲ್ ಜನರಲ್ ಚೆಕಪ್ ಮಾಡಿಸ್ಬೇಕು ಒನ್ ಡೇ ಕೊಡ್ತಾರೆ ಗೊತ್ತಾಯ್ತು ನಿನ್ನೆ ಬಂದಿದೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೇಲೆ ಗೊತ್ತಾಯ್ತು ಅದಂದ್ರೂ ಏಕೈಕಿ ಯಾವ ಜಿಲ್ಲೆಯಲ್ಲಿ ಮಕ್ಕಳಲ್ಲಿ ಅವರು ಶಾಸಕರಾದಂಥವ್ರು MP ಕೆಲಸ ಮಾಡಿದಂಥವ್ರು MLC ಆದಂಥವ್ರು ಈ ರೀತಿ ಸಾಕಷ್ಟು ಕೆಲಸಗಳನ್ನು ಮಾಡಿರುವಂಥ ಹಿರಿಯರು ಅದ್ರ ಜೊತೆಗೆ ಬೇರೆ ಬೇರೆದವರು ಇರುವಂಥದ್ದು ಇರುವಂಥ ಘಟನೆಗಳಾಗಿದೆ. ಇದನ್ನು ದೊಡ್ಡದು ಮಾಡಲಾರ್ದೇನೆ ಅದನ್ನು ಸಂಬಂಧಪಟ್ಟಂಥವ್ರು ಎಲ್ಲರೂ ಸೇರಿ ಎಲ್ಲರೂ ಯಾರದೇ ತಪ್ಪಾಗಿದ್ದರೂ ಸೇರಿ ತಿರಿ ಹೇಳಿ ಮತ್ತೆ ನಾವು ಒಂದೇ ಕುಟುಂಬದ ಹತ್ರ ಮುಂದೋಗ್ಬೇಕು ಅನ್ನೋದು ನನ್ನ ಅನಿಸಿಕೆ ಇದೆ. ಅದರ ಸಲುವಾಗಿ ಯಾರೂ ಇದನ್ನು ಅನ್ಯತಾ ಭಾವಿಸಲಾರ್ದೇನೆ ಒಬ್ಬರಿಗೊಬ್ಬರು ಮೀಡಿಯಾ ಮುಂದೆ ಬಂದೆ ಈ ರೀತಿ ಆಗಬೇಕಾಗಿತ್ತು ಈ ರೀತಿ ಆಗಬಾರ್ದಾಗಿತ್ತು ಅನ್ನೋದು ಬೇಡ. ಯಾಕಂದ್ರೆ ನಮ್ಮದು ಕೃಷಿ ಸಮಾಜದ ಮೇಲೆ ಕೃಷಿ ಕುಟುಂಬದಿಂದ ಬಂದವರ ಮೇಲೆ ಶಿಕ್ಷಣದ ಬಗ್ಗೆ ಹಿಂಗೆ ಮಾತಾಡಬೇಕು ಅನ್ನೋಂಥದ್ದು ಇನ್ನೂ ಸ್ವಲ್ಪ ಕಡಿಮೆನೇ ಇದ್ದೀವಿ. ಆಗಿರುವಂಥ ತಪ್ಪುಗಳ ಬಗ್ಗೆ ನಾನು ಇಡೀ ಸಮಾಜದ ಬಗ್ಗೆ ಕ್ಷಮೆ ಕೇಳ್ತೇನೆ. ಇದನ್ನು ಯಾರು ಅನ್ಯತಾ ಭಾವಿಸಲಾರ್ದೇನೆ ನಾವು ಒಂದೇ ತಾಯಿ ಮಕ್ಕಳಂತೆ ಮುಂದೆ ಹೋಗೋಣ ಅನ್ನೋಂಥದ್ದನ್ನು ನಾನು ಹೇಳ್ತೀನಿ. ದೊಡ್ಡ ಸಮಾಜ ಸಹಜವಾಗಿ ಭಿನ್ನಾಭಿಪ್ರಾಯಗಳು ಬರ್ತಾರೆ. ಒಟ್ಟು ಸಹಜ. ಯಾಕಂದ್ರೆ ಒಂದೇ ತಾಯಿ ಮಕ್ಕಳು ಇಬ್ಬರೇ ಇದ್ದಾಗನೇ ಅಂತ ಮನೇಲಿ ಜನ ಬರ್ತದೆ. 5 ಜನ ಇದ್ದಾಗಂತೂ ಮದುವೆ ಆದ ತಕ್ಷಣ ನಾವು ಕನ್ನಡ ನೋಡ್ತಾ ಇರ್ತೀವಿ. 1000 ವರ್ಷ ಇದ್ರೂ ಸಾವು ತಪ್ಪೋದಿಲ್ಲ ಅಂತ, 100 ವರ್ಷ ಇದ್ರೂ ಬೇರಾಗೂ ತಪ್ಪೋದಿಲ್ಲ ಅಂತ. ಒಂದೇ ತಾಯಿ ಮಕ್ಕಳ ಹೊಟ್ಟಿಂದ ಹುಟ್ಟಿದಂಥವ್ರಿಗೇ ಈ ರೀತಿ ಭಿನ್ನಾಭಿಪ್ರಾಯಗಳು ಬರ್ತದೆ. ಇವತ್ತು 80 ಲಕ್ಷ ಇರುವಂಥ ಈ ದೊಡ್ಡ ಸಮಾಜದಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು ಅದೇನು ದೊಡ್ಡ ವಿಶೇಷ ಅಲ್ಲ. ಅದನ್ನು ತಿದ್ಕೊಂಡು ನಾವು ಮುಂದೆ ಹೋಗುವಂಥದ್ರ ಕಡೆ ನಾವು ಗಮನ ಹರಿಸ್ತೀವಿ. ಅದ್ರ ಸಲುವಾಗಿ ಯಾರೂ ಇದ್ರ ಬಗ್ಗೆ ಕಮೆಂಟ್ಸ್ ಮಾಡಲಾರ್ದೇನೆ ಎಲ್ಲ ಹಿರಿಯರು ಸೇರಿ ಇದನ್ನು ಒಂದಾಗಿ ಒಗ್ಗಟ್ಟಾಗಿ ಮುಂದೆ ಹೋಗ್ಬೇಕು ಅನ್ನೋದ್ರ ಕಡೆ ಗಮನ ಹರಿಸಬೇಕು ಅಂತ ವಿನಂತಿ. ಸರ್, ಇದೆಲ್ಲ ಕೂಡ ಶಾಂತಿಯುತವಾಗಿ ಸುಖಾಂತ್ಯ ಕಾಣಲಿ ಅನ್ನೋದು ಎಲ್ಲರ ಆಶಯ ಕೂಡ. ಇವತ್ತು ಕಾಶಪ್ಪನವ್ರ ಸಾಹೇಬರು ಒಂದು ಹೆಜ್ಜೆ ಮುಂದೆ ಹೋಗಿ ಕೋಳಸಂಗಪೇಟೆ ಮತ್ತೊರು ಗುರುಗಳ ತರ್ತೇವೆ ಇವರಾಗೆ ಹೋದ್ರೆ ಸಂತೋಷ ಅನ್ನೊಂದು ಸುದ್ದಿಗೋಸ್ಕರ ಹುಬ್ಬಳ್ಳಿಯಲ್ಲಿ ನೋಡಿ. ವಿಜಯಾನಂದ ಕಾಶಪ್ಪನವರು ಒಬ್ಬರು ಶಾಸಕರು. ಅವ್ರ ತಂದೆಯವರು ಸಹಿತ ಈ ಸಮಾಜ ಸಲುವಾಗಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅದು ಅಲ್ಲದೆ ಅವ್ರ ತಾಯಿಯವರು ಸಹಿತ ಶಾಸಕರಾಗಿ ಈ ಸಮಾಜದ ಬಗ್ಗೆ ಅಭಿಮಾನ ಇಟ್ಕೊಂಡಿರುವಂಥವ್ರು. ನಾನು ಒಂದೇ ಹೇಳುವಂಥದ್ದು, ಅವ್ರು ಯಾವುದೇ ಒಂದು ಮನಸ್ತಾಪ ಪೂಜ್ಯರ ಬಗ್ಗೆ ಅವ್ರ ಬಗ್ಗೆ ನಡುವೆ ಭಿನ್ನಾಭಿಪ್ರಾಯ ಬಂದಿರುವಂಥ ಹಿನ್ನೆಲೆಯಲ್ಲಿ ಆ ರೀತಿ ಹೇಳಿರಬಹುದು. ಅದಕ್ಕೆ ದೊಡ್ಡವರು ನಮ್ಮ ಸಮಾಜದಲ್ಲಿದ್ದಾರೆ. ಅವರೆಲ್ಲರೂ ಕೂಡಿಸಿ ಯಾರ ಸರಿ ತಪ್ಪು ಅನ್ನೋದನ್ನು ಸರಿ ಹೇಳಿ ತಿದ್ದಿ ಮುಂದೆ ಹೋಗುವಂಥ ಕೆಲಸ ನಮ್ಮ ಹಿರಿಯರು ಮಾಡ್ತಾರೆ. ಅದನ್ನೇ ಬರುವಂಥ ದಿವಸದಲ್ಲಿ ಸುಖಾಂತ್ಯ ಕಾಣ್ತದೆ ಅಂತ ನನ್ನ ಅನಿಸಿಕೆ. ಇಲ್ಲೊಂದು ಕಡೆ ಮಲಪ್ರಭಾ ನಗರದಲ್ಲಿ ಇನ್ನೊಂದು ಪೀಠ ಮಾಡ್ತೀವಿ ಅನ್ನೋ ಹೇಳಿ ಕೊಟ್ಟ ಹೇಳಿಕೆನೆ ಈ ಒಂದು ವಿವಾದ ಮುಗಿಲೇಳುವ ಕಾರಣ ಆಯ್ತೇನೋ ಅಂತ CC ಪಾಟೀಲ್ ಆಮೇಲೆ ವಿಜಯಪುರ. ಇಲ್ಲ, ನಾವು ಮೊದಲಿಂದನೇ ಹೇಳ್ತಾ ಇದ್ದೀವಿ. ನಾನಂದ್ರೆ ಹೇಳ್ತಾ ಇದ್ದೇನೆ, ಇದು ಬಹಳ ದೊಡ್ಡ ಸಮಾಜ ಇರೋದ್ರಿಂದ 5 ಪೀಠಗಳನ್ನು ಮಾಡಬೇಕು ಅನ್ನುವಂಥದ್ದು ಇವತ್ತು ನಿನ್ನದಲ್ಲ. 2008ರಲ್ಲೇ ನಾವು 5 ಪೀಠಗಳನ್ನು ಮಾಡಬೇಕು. ಒಂದು ಮಹಿಳಾ ಪೀಠ, ಒಂದು 4 ಪುರುಷ ಪೀಠದಲ್ಲಿ ಮಾಡಿದರೆ ಸಮೀಪದಲ್ಲಿರುವಂಥವ್ರು ಅಲ್ಲಿರುವಂಥ ಶುಭ ಕಾರ್ಯಗಳಿಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಅನುಕೂಲತೆ ಆಗ್ತದೆ ಅನ್ನೋಂಥ ದೃಷ್ಟಿಯಲ್ಲೇ ಹೊರತು 5 ಬೇರೆ ಬೇರೆ ಇದಾಗಿ ಆಗಬಾರ್ದು. ಅವು 5 ಪೀಠಗಳು ಒಂದೇ ಅಂಬ್ರೆಲದ ಕೆಳಗಡೆ ಒಂದೇ ತತ್ವ ಸಿದ್ಧಾಂತದ ಕಡೆ ನಡೀಬೇಕನ್ನುವಂಥ ದೃಷ್ಟಿಯೊಳಗೆ ಇದನ್ನು ಹುಟ್ಟಾಕಿರುವಂಥದ್ದು. ಅದರ ಸಲುವಾಗಿ ಇನ್ನೊಂದು ಪೀಠ ಆಗ್ತದೆ ಅನ್ನೋದ್ರ ಸಲುವಾಗಿ ಆಗಿರ್ಲಿಕ್ಕಿಲ್ಲ. ಆದ್ರೆ ನಮ್ದು ಇವತ್ತಿಲ್ಲ. ನಾನು ಹೇಳ್ತಾ ಇದ್ದೇನೆ, ಇವತ್ತು ಅದನ್ನ 5 ಮಾಡ್ಬೇಕು ಅನ್ನೋದಿದೆ. ಇವತ್ತಾಗುತ್ತೋ ಅಥವಾ ನಾಳೆ ಆಗುತ್ತೋ ಅಥವಾ ನಾಡ್ದಾಗುತ್ತೋ ಅದ್ರ ಒಬ್ಬರಿರೋದು ಒಬ್ಬರದತ್ತಲ್ಲ. ಅದು ಇರುವಂತ ವಿಚಾರ ಸಮಾಜ ದೊಡ್ಡ ಸಮಾಜ ಇದೆ. ಎಲ್ಲಿ ಬೀದರಿಂದ ಹಿಡಿದು ಮೈಸೂರು ಗುಂಡ್ಲುಪೇಟೆವರೆಗೆ ಅಷ್ಟು ದೊಡ್ಡ ಸಮಾಜದ ಒಂದೇ ಪೀಠ ಇತ್ತಂದ್ರೆ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಒಂದೊಂದು ಡಿವಿಷನ್ ವೈಸ್ ಒಂದೊಂದು ಕಡೆ ಪೀಠ ಮಾಡಿದರೆ ಅಲ್ಲಿ ಹತ್ರ ಇರುವಂತವ್ರನ್ನೇ ಅಟೆಂಡ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಸಂಘಟನೆ ಚೆನ್ನಾಗಾಗುತ್ತೆ ಮತ್ತು ಅದ್ರ ಪೂಜ್ಯರ ಆಶೀರ್ವಾದ ಸಮೀಪದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇದೆ.
ಸರ್ ಅಜ್ಜವ್ರಿಗೆ ಭೇಟಿ ಆದ್ರಿ, ಆರೋಗ್ಯ ವಿಚಾರಣೆ ಮಾಡಿದ್ರಿ, ಅಜ್ಜವ್ರು ಏನು ಹೇಳಿದ್ರು, ಹೆಂಗಿದ್ದಾರೆ? ಇಲ್ಲ ಹೇಳಿದೆ, ಏನು ಮನಸ್ಸಿಗೆ ಹಚ್ಕೋಬೇಡ್ರಿ, ಇಂಥವೆಲ್ಲ ಸೂರ್ಯ ಚಂದ್ರನಿಗೆ ಗ್ರಹ ನಡೀತದೆ ಅಂತ ಜಗತ್ತಿಗೆ ಬೆಳ್ಕೊಡುವಂತ ಸೂರ್ಯನಿಗೆ ಗ್ರಹ ನಡೆದಾಗ ಅದು ಶಾಶ್ವತವಾಗಿರಲ್ಲ. ಸ್ವಲ್ಪ ಟೈಮ್ ಆದ್ಮೇಲೆ ಮತ್ತೆ ಗ್ರಹ ಹೋಗುತ್ತೆ, ಮತ್ತೆ ಸೂರ್ಯನೇ. ಅದೇ ತರವಾಗಿ ಪ್ರಭು ಶ್ರೀರಾಮಚಂದ್ರಗೂ ಸಹಿತ ಯಾರು ಮಾತಾಡದಿರುವಂತವ್ರು ಇಲ್ಲ, ಅವ್ರ ಬಗ್ಗೆನೂ ಮಾತಾಡುವಂತದ್ದನ್ನ ನಾವು ಇತಿಹಾಸದಲ್ಲಿ ನೋಡ್ತೀವಿ. ಹಾಗಿರುವಾಗ ನೀವೆಲ್ಲ ಮಾನವರಿಗೆ ಮತ್ತೊಬ್ಬರು ಆಗುವಂತದ್ದು ಸಹಜನೇ. ಧೈರ್ಯದಿಂದ ಎಲ್ಲ ಸೇರಿ ಹೋಗುತ್ತೆ ಅಂತ ಮಾತನಾಡ್ತೀವಿ. ಥ್ಯಾಂಕ್ ಯು.